ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ 2024ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಚುನಾವಣೆಗೆ ಸಹಕರಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರಮುಖ ಗಣ್ಯರು ಹಾಗೂ ಹಿರಿಯರು, ಪಕ್ಷದ ಎಲ್ಲಾ ಮುಖಂಡರು, ಯುವಕರು ಹಾಗೂ ಶಿಕ್ಷಕರ ವಿಶ್ವಾಸ ಸಹಕಾರದೊಂದಿಗೆ ಹಾಗೂ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಪಕ್ಷದ ಅಭಿಮಾನಿಗಳು, ಈ ಭಾಗದ ಮುಖಂಡರು, ಪಕ್ಷದ ಸಕ್ರಿಯ ಜನಸಾಮಾನ್ಯರು, ಗೌರವಾನ್ವಿತ ಶಿಕ್ಷಕರ ಸಹಕಾರದೊಂದಿಗೆ ಈ ಚುನಾವಣೆಯ ಎಲ್ಲ ಭಾಗದ ಪದವೀಧರ ಶಿಕ್ಷಕರ ಸಹಕಾರದಿಂದ ಹಾಗೂ ಡಿಟಿ ಶ್ರೀನಿವಾಸ್ ರವರು ಮಾಡಿದ ಕೆಲಸಗಳೇ ಈ ದಿನ ಶ್ರೀರಕ್ಷೆಯಾಗಿ ಈ ದಿನ ಶಿಕ್ಷಕ ವೃಂದದವರು, ಪದವೀಧರ ಶಿಕ್ಷಕರು ಚುನಾವಣೆಗೆ ಸಹಕರಿಸಿದ ಎಲ್ಲರನ್ನೂ ಮರೆಯಲಾರದ ದಿನ ಎಂಬುದಾಗಿ ತಿಳಿಸಿದರು. ನೂತನ ಎಂಎಲ್ಸಿ ರವರು ಗಣ್ಯರು ರಾಹುಲ್ ಗಾಂಧಿ ರವರಿಗೆ ಸನ್ಮಾನ ಮಾಡಿದರು. ನೂತನ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ರವರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಒಟ್ಟು 24,000 ಶಿಕ್ಷಕರ ಮತಗಳಿದ್ದು, ಕಣದಲ್ಲಿರುವ ಅಭ್ಯರ್ಥಿಗಳು ವಿನೋದ್ ಶಿವರಾಜ್ ರವರಿಗೆ 6,863 ಮತಗಳು ಹಾಕಿದ್ದು, ಡಿಟಿ ಶ್ರೀನಿವಾಸ್ ಅವರಿಗೆ 8,871 ಮತಗಳು ಹಾಕಿದ್ದು, ವೈಎ ನಾರಾಯಣಸ್ವಾಮಿ ರವರಿಗೆ 7,113 ಮತಗಳು ಹಾಕಿದ್ದು, ಚುನಾವಣೆ ಫಲಿತಾಂಶದಲ್ಲಿ ಹೆಚ್ಚಿನ ಮತಗಳು ಪಡೆದು ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಜಯಭೇರಿ ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ರವರು ಚುನಾವಣೆಗೆ ಸಹಕರಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಹಿರಿಯರಿಗೂ, ಪಕ್ಷದ ಮುಖಂಡರಿಗೂ, ಜಿಲ್ಲೆಯ, ತಾಲೂಕು ಅವರು ಎಲ್ಲ ಜನಸಾಮಾನ್ಯರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ¡Que te lo